ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ ಹೇಳ್ತಾರೆ. ಬಹುಶಃ ವಿನಾಶಕಾಲ ಹತ್ರ ಬಂದಾಗ ಅಧಿಕಾರ ಮತದಿಂದ ಅಜೀರ್ಣ ಆಗೋಷ್ಟು ಬಹುಮತ ಇದೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಶಿವಕುಮಾರ್ ನೇತೃತ್ವದ ಸರ್ಕಾರ ರೈತ ಸಮುದಾಯಕ್ಕೆ ದ್ರೋಹ ಮಾಡ್ತಾ ಇದೆ. ಹಣದ ಬಲದಿಂದ, ತೋಳು ಬಲದಿಂದ, ಅಧಿಕಾರ ಬಲದಿಂದ ಜಾತಿಯ ವಿಷಬೀಜವನ್ನು ಬಿತ್ತಿ ನಾವೇನ್ ಬೇಕಾದರೂ ಸಾಧಿಸಬಹುದು ಅನ್ನೋ ಭ್ರಮೆನಲ್ಲಿ ಅವರಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ. ಎಲ್ಲ ಜಲಾಶಯಗಳು ಬತ್ತೋಗಿದೆ. ಮುಂದಿನ ಭವಿಷ್ಯದ ಬಗ್ಗೆ ಜನ ಚಿಂತೆ ಮಾಡ್ತಾ ಇದ್ದಾರೆ. ಬೀಜ ಮೊಳಕೆ ಹೊಡೆದಿಲ್ಲ, ಕಣ್ಣೀರಲ್ಲಿ ಕೈ ತೊಳಿತಾ ಇರುವಂತ ಈ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಇತರ ಜನ ಎಲ್ಲರೂ ಸೇರಿ ಡೆಲ್ಲಿಗೆ ಹೋಗಿ ಮಂತ್ರಿಮಂಡಲದ ವಿಸ್ತರಣೆ ಬಗ್ಗೆ ಚಿಂತನೆ ನಡೆಸಿದ್ದಾರೆ ಹೊರತು ಯಾವನಾದ್ರೂ ಒಬ್ಬ ಈ ರಾಜ್ಯದ ಜನರ ಸಂಕಷ್ಟವನ್ನ ಕೇಳೋದಕ್ಕೋಸ್ಕರ ಯಾವುದಾದ್ರೂ ಜಿಲ್ಲೆಗೆ ಹೋಗಿ ಜನರನ್ನ ಒಟ್ಟಿಗೆ ಸೇರಿಸಿ ಅವರ ಕಷ್ಟ ಸುಖವನ್ನು ವಿಚಾರಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿಲ್ಲ. ನಾನು ಹೇಳ್ತೇನೆ, ಈ ಶಿವಕುಮಾರ್ ಸರ್ಕಾರಕ್ಕೆ ಏನು ಅಧಿಕಾರ ಮತದಿಂದ ದೊಡ್ಡ ಬಹುಮತ ಇದೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಒಂದು ರೀತಿ ತೊಗಲಕ್ ದರ್ಬಾರನ್ನೇ ನಡೆಸಕ್ ಹೊರಟಿದ್ದೀರಾ. ಬಹುಶಃ ಇದು ಕೊನೆಯ ತುದಿಗೆ ಮುಟ್ತಾ ಇದೆ. ನಾನು ಹೇಳ್ತೇನೆ, ಈ ಸರ್ಕಾರಕ್ಕೆ ಇದು ಸಾಂಕೇತಿಕವಾಗಿ ಇಲ್ಲಿ ಹೋರಾಟ ನಡೀತಾ ಇದೆ. ನೀವು ಯಾವ ಜಿಲ್ಲೆಗೆ ಹೇಳಿದ್ರು ಸಹ ನಾನು ಬಂದು ಒಂದು ಅರ್ಧ ದಿವಸ ಇದ್ದು ಜನರ ಸಂಕಷ್ಟಕ್ಕೆ ಸ್ಪಂದಿಸಕ್ಕೆ ಸಿದ್ಧ ಇದ್ದೇನೆ. ನಾವೆಲ್ಲ ಒಟ್ಟಾಗಿ ಸೇರಿ ಈ ಭ್ರಷ್ಟ ಸರ್ಕಾರವನ್ನು ಕಿತ್ತೊಗಿಬೇಕಾಗಿದೆ. ಇಲ್ಲದಿದ್ರೆ ನಾಡಿನ ಜನತೆಗೆ ಭವಿಷ್ಯ ಇಲ್ಲ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.